ನಮ್ಮ ಜೊತೆ ಮಾತಾಡ್ಲಿಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಈಗಷ್ಟೇ ಹಾವೇರಿ ಕ್ಷೇತ್ರದ ಟಿಕೆಟ್ ಕೂಡ ಘೋಷಣೆ ಆಗಿರುವಂತದ್ದು. ಸರ್, ಕಂಗ್ರಾಚುಲೇಷನ್ ಮೊದಲನೇದಾಗಿ ನಿಮಗೆ. ಧನ್ಯವಾದಗಳು. ಸರ್, ಇದು ನಿರೀಕ್ಷೆ ಆಗಿತ್ತಾ ಅಥವಾ ಅನಿರೀಕ್ಷಿತನೋ ತಮ್ಗೆ ಅನ್ಸಿದ್ದು ಸರ್? ಇಲ್ಲ, ನನಗೆ ನಾನೇನು ಬಯಸಿರಲಿಲ್ಲ. ಆದರೆ ನಮ್ಮ ರಾಷ್ಟ್ರೀಯ ಮುಖಂಡರು ಅವರು ಎಲ್ಲ ರೀತಿಯ ಸರ್ವೆಗಳಾದ ಮೇಲೆ ಕಳೆದ ಮೀಟಿಂಗ್ನಲ್ಲಿ ಅವರು ಅಪೇಕ್ಷೆ ಪಟ್ಟಿದ್ದರು. ಆದರೆ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಇದ್ರ ಬಗ್ಗೆ ನಿರ್ಣಯ ಆಗಲಿಲ್ಲ. ಹೀಗಾಗಿ ನಾನು ಒಂದು ರೀತಿಯಲ್ಲಿ ನಿರ್ಲಿಪ್ತವಾಗಿದ್ದೆ. ಪಕ್ಷ ಏನು ನಿರ್ಣಯ ತೆಗೆದುಕೊಳ್ತಿದ್ದೆ ಆ ಪ್ರಕಾರ ಕೆಲಸ ಮಾಡೋಣ ಅಂಥದ್ದು. ಪಕ್ಷ ಇವತ್ತು ತೀರ್ಮಾನ ಮಾಡಿದೆ ನಾನು ಸ್ಪರ್ಧೆ ಮಾಡಬೇಕು ಅಂತ. ಖಂಡಿತವಾಗೂ ಸ್ಪರ್ಧೆನೂ ಮಾಡ್ತೇನೆ ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಚುನಾವಣೆಯ ರಣನೀತಿಯನ್ನು ಕೂಡ ನಾವು ಮಾಡ್ತೇವೆ. ಸರ್, ಹಾವೇರಿ ಕ್ಷೇತ್ರದಲ್ಲಿ ಈಶ್ವರಪ್ಪನಂತಹ ನಾಯಕರು ಅಂದ್ರೆ ತಮ್ಮ ಮಗನಿಗೆ ನಿಲ್ಸಲಿಕ್ಕೆ ಸಾಕಷ್ಟು ಒಂದು ಪ್ರಯತ್ನ ಮಾಡಿದ್ರು. ಅಲ್ಲಿ ಬೊಮ್ಮಾಯಿ ಅವರ ಹೆಸರು ಕೇಳಿ ಬಂದಿರಲಿಲ್ಲ. ಈಗ ನಿಮ್ಗೆ ಈ ಟಿಕೆಟ್ ಸಿಕ್ಕಿರೋದ್ರಿಂದ ಅವರನ್ನೆಲ್ಲ ಹೇಗೆ ಸಮಾಧಾನ ಮಾಡ್ತೀರಾ ಸರ್? ಇಲ್ಲ, ನಾನು ಈಶ್ವರಪ್ಪಜಿ ಅವರದ್ದು ನಮ್ಮ ಹಿರಿಯ ನಾಯಕರು, ಪಕ್ಷ ಕಟ್ಟಿದವರು, ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವ್ರ ಜೊತೆಗೆ ನಿರಂತರವಾದ ಸಂಪರ್ಕದಲ್ಲಿ ಇದ್ದೇನೆ ನಾನು. ಮತ್ತೆ ಒಂದು ಸತ್ಯ ಹೇಳ್ಬೇಕಾದ್ರೆ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ನಲ್ಲೂ ಕೂಡ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕಾಂತೇಶ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಪ್ರಧಾನಮಂತ್ರಿ ನಡ್ಡಾಜಿ, ಅಮಿತ್ ಶಾಜಿ, ಯಡಿಯೂರಪ್ಪ ಎದುರುಗಡೆ ನಾನು ಹೇಳಿದ್ದೇನೆ, ಮೀಟಿಂಗ್ನಲ್ಲಿ ಹೇಳಿದ್ದೇನೆ. ಇದು ನಮ್ಮ ಬದ್ಧತೆ ಇದೆ, ಅದು ಈಶ್ವರಪ್ಪಜಿ ಕೂಡ ಗೊತ್ತಿದೆ. ಹೀಗಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಹೋಗ್ತೀವಿ. ಸರ್, ಕೆಲವೊಂದು ಕಡೆ ಸರ್ವೆಯಲ್ಲಿ ತಮ್ಮ ಹೆಸರುಗಳು ಬಂದಿದೆ ಅಂತ ತಾವು ಹೇಳ್ತಾ ಇದ್ದೀವಿ. ಖಂಡಿತ ಅದನ್ನೇ ನಾವು ನಮ್ಮ ವರಿಷ್ಠ ನನಗೆ ಹೇಳಿರೋದು. ಸರ್, ಈಗ ನಿಮ್ಮ ತಂತ್ರಗಾರಿಕೆ ಎಲ್ಲಿಂದ? ಈಗ ಹಾವೇರಿ, ಗದಗ, ನೀವು ಹಾವೇರಿ ಕ್ಷೇತ್ರವನ್ನು ಸಾಕಷ್ಟು ಬಾರಿ ಹೋಗಿದ್ದೀರ, ಪ್ರವಾಸ ಕೂಡ ಮಾಡಿದ್ದೀರಾ. ಈಗ ಗದಗ ಮತ್ತು ಹಾವೇರಿ ಕ್ಷೇತ್ರವನ್ನು ಒಟ್ಟುಗೂಡಿಸಿ ಹೇಗೆ ಪ್ರವಾಸವನ್ನು ಆರಂಭಿಸ್ತೀರಾ? ಅಲ್ಲ, ಪ್ರವಾಸ ಏನಿಲ್ಲ, ಗದಗ ಆದರೂ ಹೊಸದೇನಿಲ್ಲ. ನಾನು 2 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗಿದ್ದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನಾನು ಭೇಟಿ ಕೊಟ್ಟಿದ್ದೆ, ಗದಗ ಜಿಲ್ಲೆದಾಗಲಿ ಹಾವೇರಿ ಜಿಲ್ಲೆಯಲ್ಲಾಗಲಿ. ಬಹುತೇಕವಾಗಿ ಎಲ್ಲ ಗ್ರಾಮಗಳಿಗೂ ಕೂಡ ನಾನು 12 ವರ್ಷದಲ್ಲಿ ಭೇಟಿ ಕೊಟ್ಟಿದ್ದೇನೆ. ಯಾವುದೂ ಹೊಸದಿಲ್ಲ. ಭಾಳಷ್ಟು ಸ್ನೇಹಿತರಿದ್ದಾರೆ, ಪಕ್ಷದ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಭಾಳ ದೊಡ್ಡ ಪಡೆ ಯಾವತ್ತೂ ನನ್ನ ಜೊತೆಗಿದೆ. ನಾನು ಮುಖ್ಯಮಂತ್ರಿ ಆಗಿಂತ ಮುಂಚೆ, ಮಂತ್ರಿ ಆಗಿಂತ ಮುಂಚಿಂದು ಕೂಡ ಭಾಳ ದೊಡ್ಡ ಸಂಪರ್ಕ ಇದೆ. ಹೀಗಾಗಿ ನಂದು ಯಾವುದು ಹೊಸತೇನಲ್ಲ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಎಷ್ಟೊಂದು ಕ್ಷೇತ್ರವನ್ನು ಕಳೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತು. ಈ ಬಾರಿ ಏನಾದರೂ ಕೂಡ ಆ ಗ್ಯಾರಂಟಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅವರಿಗೆ ವರ್ಕೌಟ್ ಆಗುತ್ತೆ ಅನ್ಸುತ್ತೆ? ಈ ಗ್ಯಾರಂಟಿ ಅನ್ನುವಂಥದ್ದು ಹುಸಿಯಾಗಿದೆ. ಇವ್ರು ಹೇಳಿದ್ದೇ ಒಂದು, ಮಾಡಿದ್ದೇ ಒಂದು. ಒಂದೇ ಒಂದು ಉದಾಹರಣೆ, 10 kg ಅಕ್ಕಿ ಕೊಡ್ತೇವೆ ಅಂದರು, ಇವತ್ತವರೆಗೆ ಕೊಡೋಕ್ಕಾಗಿಲ್ಲ. 5 kg ಏನಿದೆ ಅದು ನರೇಂದ್ರ ಮೋದಿಜಿ ಕೊಡ್ತಾ ಇರೋದು. ಜನ ಭ್ರಮ ನಿರಸನೆಗೊಂಡಿದ್ದಾರೆ. ಮತ್ತು ಈ ಗ್ಯಾರಂಟಿ ಕೊಡುವ ಹುನ್ನಾರದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ. ಸರಿಯಾದಂಥ ಬರದಲ್ಲಿ ನೀರನ್ನು ಕೊಡೋಕ್ಕೆ ಸಾಧ್ಯ ಆಗದಿರುವಂಥ ಒಂದು ಸರ್ಕಾರ, ಹೊಣೆಗೇಡಿ ಸರ್ಕಾರ ಇದು. ಎರಡನೇದಾಗಿ, ರೈತರಿಗೆ ವಿದ್ಯುತ್ ಶಕ್ತಿ ಸಿಗ್ತಾ ಇಲ್ಲ. ರೈತರಿಗೆ ಪಂಪ್ ಸೆಟ್ಗಳಿಗೆ ಜೋಡಣೆ ಮಾಡೋದಕ್ಕೆ ಇವತ್ತು ಹೊಸ ಯೋಜನೆ ಮಾಡಿ 3-4 ಲಕ್ಷ ರೂಪಾಯಿ ಖರ್ಚು ಮಾಡುವಂಥ ವ್ಯವಸ್ಥೆ ಆಗಿದೆ. ಶಾಲೆಗಳ ಕಟ್ಟಡ ಆಗ್ತಾ ಇಲ್ಲ, ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ. ಹೀಗಾಗಿ ಜನ ನರಳಾಡ್ತಾ ಇದ್ದಾರೆ. ಈ ಸರ್ಕಾರದ ಹುಸಿ ಭರವಸೆಗಳು ಇವತ್ತು ಜನರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ, ಭ್ರಮ ನಿರಸನಗೊಂಡಿದ್ದಾರೆ. ಹೆಂಗೆ ನೀರಿಗಾಗಿ ಬರ ಇದೆ, ಹಾಗೆ ಯಾವಾಗ ಈ ಬರಗಾಲ ಹೋಗ್ತದೋ ಅಂತಂದು ಜನ ಕಾಯ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರ ಯಾವಾಗ ಹೋಗುತ್ತೆ ಅಂತ ಕೂಡ ಜನ ಕಾಯ್ತಾ ಇದ್ದಾರೆ. ಇವಿಷ್ಟು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.